ವರ್ಷ ಚರ್ಚೆಗಳು ನಡೀತು. ಚರ್ಚೆಗಳು ನಡೆದ ನಂತರ SIT ಇದಕ್ಕೆ ಕಾರಣ ಯಾರು? SIT ಕಾರಣ ಯಾರು? ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರವೇ ಇದು ಅನೌನ್ಸ್ ಮಾಡಬೇಕು. ಇದ್ರ ಹಿಂದೆ SIT ಮಾಡೋದಕ್ಕೆ ಎಡಪಂಥೀಯರ ಕಾರಣವಾ, ಧರ್ಮ ವಿರೋಧಿಗಳ ಕಾರಣವಾ, ಅಥವಾ ಯಾರು ರಾಷ್ಟ್ರದ್ರೋಹಿ ಸಂಘಟನೆಗಳು ಇದಕ್ಕೆ ಕಾರಣವಾ? ಅವ್ರ ಒತ್ತಡಕ್ಕೆ ಏನಾದ್ರು ರಾಜ್ಯ ಸರ್ಕಾರ SIT ನಿರ್ಮಾಣ ಮಾಡ್ತಾ? ಇದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಎಲ್ಲ ಅಂಶಗಳು ಬೆಳಗ್ಗೆ ಬರಬೇಕಾಗಿದೆ. ಅದಕ್ಕೋಸ್ಕರ ಒಟ್ಟಾರೆ ಧರ್ಮಸ್ಥಳ ಅಪವಿತ್ರ ಆಯಿತು ಈ ಎಲ್ಲ ದ್ರೋಹಿಗಳಿಂದ. ಒಂದು. ಎರಡನೇದು, ಅಲ್ಲಿ ಈ ಷಡ್ಯಂತ್ರ ನಡೆಸಿರಂತ ಇದಿಷ್ಟು ಜನ ಅಲ್ಲದೇನೆ ಗಿರೀಶ್ ಮಟ್ಟಣ್ಣನವರು ಇರ್ಬೋದು, MD ಸಮೀರ್ ಇರ್ಬೋದು, ಅಥವಾ ಮಹೇಶ್ ಶೆಟ್ಟಿ ಚಿಮರೋಡಿ ಇರ್ಬೋದು, ಜಯಂತ್ ಇರ್ಬೋದು, ಇವರಷ್ಟೇ ಅಲ್ಲದೇನೆ ಸುಜಾತ ಭಟ್ಟು, ಚಿನ್ನಯ್ಯ, ಇವರೆಲ್ಲ ಅಲ್ಲದೇನೆ ಇನ್ಯಾವ ಸಂಘಟನೆ ಇದೆ? ರಾಷ್ಟ್ರದ್ರೋಹಿ ಸಂಘಟನೆ, ಧರ್ಮ ವಿರೋಧಿ ಸಂಘಟನೆ, ವಿದೇಶಿ ಸಂಘಟನೆ ಏನೋ ಇದೆಯಾ? ಇದಷ್ಟು ಕೂಡ ಹೊರಗಡೆ ಬರಬೇಕಾಗಿದೆ. नरेंद्र मोदी चोर है, नरेंद्र मोदी चोर है, चोर है, चोर है, नरेंद्र मोदी चोर है, चोर है, चोर है, नरेंद्र मोदी चोर है। राम मार्गದ ಮೂಲಕ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಚುನಾವಣಾ ಆಯೋಗವನ್ನು ಕೈಗೊಂಡು ಮಾಡಿಸಿದ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. नरेंद्र मोदी चोर है, चोर है, चोर है, नरेंद्र मोदी चोर है, चोर नरेंद्र मोदी के ಧಿಕ್ಕಾರ, ಧಿಕ್ಕಾರ. ಚುನಾವಣಾ ಆಯೋಗವನ್ನು ಕೈಗೊಂಡು ಮಾಡಿಕೊಂಡು ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಒಂದೊಂದು ಬಸ್ಸಿಗೆ ಇದಕ್ಕೂ ಸ್ವಲ್ಪ ಅಣಿಸ್ರಿ. ಮುಂದೆ ಆಟೋ ರಕ್ಷಣ ಬನ್ನಿ. ಗೋಡೆಗೆ ಕನ್ಸ್ಕೊಳ್ಳೋಣ. ಇಲ್ಲೇ ಫ್ರಂಟಿಂದ ಹಿಂಗೆ ಅಣಿಸ್ಕೊಳ್ಳಲ್ಲ, ಆಟೋ ಅಣಿಸ್ಕೊಂಡು ಬಿಜೆಪಿ ಸರ್ಕಾರಕ್ಕೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹಚ್ಕೊಂಡ್ಬಿಡ್ರಿ.